ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಂಧನ ಪಲಾಶ್ ಮದುವೆ ಮಧ್ಯೆ ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಕೂಡ ವಿವಾಹದ ಬಗ್ಗೆ ಸ್ಮೃತಿ ಮಂಧಾನ ಮೌನವನ್ನು ಮುರಿದಿದ್ದಾರೆ. ಮದುವೆ ರದ್ದುಗೊಳಿಸಿರೋದಾಗಿ ಖುದ್ದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಹಂಚಿಕೊಂಡು ಎಲ್ಲ ವದಂತಿಗಳಿಗೂ ಕೂಡ ತೆರೆ ಎಳೆದಿದ್ದಾರೆ. ವೈಯಕ್ತಿಕ ಕಾರಣದಿಂದ ಹಿಂದೆ ಸರಿಯೋದಕ್ಕೆ ನಿರ್ಧರಿಸುತ್ತೇನೆ, ಈ ವಿಷಯವನ್ನ ಕೊನೆಗೊಳಿಸಲು ಬಯಸುತ್ತೇನೆ ಅಂತ ತಿಳಿಸಿದ್ದಾರೆ. ನನ್ನ ಜೀವನದ ಬಗ್ಗೆ ಸಾಕಷ್ಟು ಊಹಾಪೋಹಗಳು ಹಬ್ಬಿವೆ, ನಾನು ಖಾಸಗಿ ವ್ಯಕ್ತಿ, ಅದನ್ನ ಹಾಗೆಯೇ ಇಡಲು ಬಯಸುತ್ತೇನೆ ಅಂತ ತಿಳಿಸಿದ್ದಾರೆ. ಹಾಗಾಗಿ ಅವರ ಇನ್ಸ್ಟಾ ಪೋಸ್ಟ್ ನಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಕಳೆದ ಕೆಲ ವಾರಗಳಿಂದ ನನ್ನ ಜೀವನದ ಬಗ್ಗೆ ಸಾಕಷ್ಟು ಊಹಾಪೋಹಗಳು ಹಬ್ಬಿದೆ. ಹಾಗಾಗಿ ಈ ಸಮಯದಲ್ಲಿ ನಾನು ಮಾತನಾಡೋದು ಮುಖ್ಯ ಅಂತ ಹೇಳಿ ಭಾವಿಸಿ ಮಾತನಾಡ್ತಾ ಇದ್ದೇನೆ. ನಾನು ತುಂಬಾ ಖಾಸಗಿ ವ್ಯಕ್ತಿ, ಅದನ್ನ ಹಾಗೆಯೇ ಇಡಲು ಬಯಸುತ್ತೇನೆ. ಆದರೆ ಮದುವೆಯನ್ನ ರದ್ದುಗೊಳಿಸಲಾಗಿದೆ ಅನ್ನೋದನ್ನ ಸ್ಪಷ್ಟಪಡಿಸಬೇಕಾಗಿದೆ. ಈ ವಿಷಯವನ್ನ ಇಲ್ಲಿಗೆ ಮುಗಿಸೋದಕ್ಕೆ ನಾನು ಬಯಸುತ್ತೇನೆ. ನೀವು ಕೂಡ ಈ ವಿಷಯವನ್ನ ಇಲ್ಲಿಗೆ ಬಿಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಈ ಸಮಯದಲ್ಲಿ ಎರಡು ಕುಟುಂಬಗಳ ಗೌಪ್ಯತೆಯನ್ನ ಗೌರವಿಸಿ ನಮ್ಮದೇ ಹಾದಿಯಲ್ಲಿ ಮುಂದುವರಿಯೋದಕ್ಕೆ ನಮಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ವಿನಂತಿಸಿಕೊಂಡಿದ್ದಾರೆ. ನಮ್ಮೆಲ್ಲರನ್ನ ಮತ್ತು ನನ್ನನ್ನು ಮುನ್ನಡೆಸುವ ಒಂದು ಉನ್ನತ ಉದ್ದೇಶವಿದೆ ಅಂತ ಹೇಳಿ ನಾನು ನಂಬ್ತೇನೆ. ಅದು ಯಾವಾಗಲೂ ನನ್ನ ದೇಶವನ್ನ ಉನ್ನತ ಮಟ್ಟದಲ್ಲಿ ಪ್ರತಿನಿಧಿಸುತ್ತೆ. ಸಾಧ್ಯವಾದಷ್ಟು ಕಾಲ ಭಾರತಕ್ಕಾಗಿ ಆಟವಾಡೋದನ್ನ ಮತ್ತು ಟ್ರೋಫಿಗಳನ್ನು ಗೆಲ್ಲೋದನ್ನ ಮುಂದುವರಿಸಬೇಕು ಅಂತ ಹೇಳಿ ನಾನು ಭಾವಿಸ್ತೇನೆ. ಅದರ ಕಡೆಯೇ ನನ್ನ ಗಮನ ಶಾಶ್ವತವಾಗಿರುತ್ತೆ. ನಿಮ್ಮೆಲ್ಲರ ಬೆಂಬಲಕ್ಕೆ ಧನ್ಯವಾದಗಳು. ಇದು ಮುಂದುವರಿಯುವಂತಹ ಸಮಯ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಈ ಕುರಿತು ತಿಳಿಸಿದ್ದಾರೆ. ಇನ್ನು ಎಲ್ಲವೂ ಅಂದುಕೊಂಡಂತೆ ಆಗಿದ್ದಾದ್ರೆ ಕಳೆದ ನವೆಂಬರ್ 23ರಂದೇ ಇವರಿಬ್ಬರ ಮದುವೆ ಆಗ್ತಾ ಇತ್ತು. ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ರು. ಆದರೆ ಅಲ್ಲಿ ಆಗದೇ ಬೇರೆ. ಮದುವೆಗೆ ಕೆಲ ಗಂಟೆಗಳು ಬಾಕಿ ಇರುವಾಗಲೇ ಮಂಧಾನ ತಂದೆಗೆ ಲಘು ಹೃದಯಾಘಾತವಾಗುತ್ತೆ. ಅವರ ಸಂಪೂರ್ಣ ಗುಣಮುಖರಾಗುವವರೆಗೂ ಕೂಡ ಮದುವೆ ಸಮಾರಂಭವನ್ನ ಮುಂದೂಡೋದಕ್ಕೆ ನಿರ್ಧಾರವನ್ನು ಮಾಡ್ತಾರೆ. ಈ ಬೆನ್ನಲ್ಲೇ ಮಂಧಾನ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಿಂದ ಪಲಾಶ್ ಹಾಗೆ ವಿವಾಹ ಸಂಬಂಧಿಸಿದಂಥ ಏನೆಲ್ಲ ಫೋಟೋ ವಿಡಿಯೋಸ್ಗಳಿತ್ತು ಅವೆಲ್ಲವನ್ನ ಕೂಡ ಡಿಲೀಟ್ ಮಾಡ್ತಾರೆ. ಇದರ ಮಧ್ಯೆ ಮಂಧಾನ ಜೊತೆ ಮದುವೆ ನಿಶ್ಚಯವಾಗಿದ್ರೂ ಕೂಡ ಪಲಾಶ್ ಬೇರೊಬ್ಬ ಯುವತಿಯ ಜೊತೆಗೆ ಚಾಟ್ ಮಾಡಿದ್ದ ಎನ್ನಲಾದ ಸ್ಕ್ರೀನ್ಶಾಟ್ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗುತ್ತೆ. ಬಳಿಕ ಪಲಾಶ್ ತನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಪ್ಲಾಸ್ಟಿಕ್ ಸರ್ಜನ್ ಬಿರ್ವಾಶಾ ಅವರಿಗೆ ಪ್ರಪೋಸ್ ಮಾಡಿದ್ದಂತಹ ಫೋಟೋಗಳು ಏನಿತ್ತು, ಜೊತೆಗೆ ಆಕೆಯೊಂದಿಗೆ ಆತ ರೊಮ್ಯಾಂಟಿಕ್ ಮೂಡ್ನಲ್ಲಿದ್ದಂಥ ಫೋಟೋಗಳೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವೈರಲ್ ಆಗೋದಕ್ಕೆ ಶುರುವಾಗುತ್ತೆ. ಬಳಿಕ ಮದುವೆ ರದ್ದಾಗಿದೆ ಅನ್ನುವಂತಹ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣ ಆಗುತ್ತೆ. ಹಾಗಾಗಿ ಕೆಲವೊಂದಿಷ್ಟು ಗೊಂದಲಗಳು ಕೂಡ ಸೃಷ್ಟಿಯಾಗುತ್ತೆ. ಕೆಲವು ಊಹಾಪೋಹಗಳಿತ್ತು. ಆದರೆ ಆ ಎಲ್ಲ ವದಂತಿಗಳಿಗೂ ಕೂಡ ಖುದ್ದು ಮಂಧಾನ ಅವರೇ ಈಗ ತೆರೆ ಎಳೆದಿದ್ದಾರೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿ. ಪಾಟೀಲ್, ಇನ್ನು ಸ್ಮೃತಿ ಮಂಧಾನ ಪಲಾಶ್ ಮದುವೆ ರದ್ದು ವಿಚಾರ ಸಾಕಷ್ಟು ಊಹಾಪೋಹ ಗೊಂದಲಗಳೆಲ್ಲವೂ ಕೂಡ ಸೃಷ್ಟಿಯಾಗಿತ್ತು. ಕೆಲವೊಂದಿಷ್ಟು ಡಿಫ್ರೆಂಟ್ ಒಪಿನಿಯನ್ ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಕೊನೆಗೂ ಕೂಡ ಆ ವಿವಾಹದ ಬಗ್ಗೆ ಮಂಧಾನನೇ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಇನ್ಸ್ಟಾದಲ್ಲಿ ಯಾವ ರೀತಿಯಾಗಿ ಪೋಸ್ಟ್ ಮಾಡಿದ್ದಾರೆ? ಎಸ್, ಈಗ ಒಂದು ಮಾತು ಹೇಳ್ತಾರೆ, ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡಿ ಅಂತ ಹೇಳಿ. ಬಟ್ ಒಂದು ಸುಳ್ಳು ಮುಚ್ಚಿಟ್ಟಿದ್ದು ಯಾವ ರೀತಿಯಾದಂತಹ ಪರಿಸ್ಥಿತಿ ಬಂದಿದೆ ಅನ್ನೋದು ಈ ಪಲಾಶ್ ಅನ್ನುವಂತ ಒಬ್ಬ ಯುವಕನ ಒಂದು ಉದಾಹರಣೆ ಕೊಡ್ಬೋದು. ಇಲ್ಲಿ ಸುಳ್ಳು ಹೇಳಿದ್ರು ಅನ್ನೋದಕ್ಕಿಂತ ಮೋಸ ಮಾಡಿದ್ರು ಅನ್ನುವಂತ ಪದಾನೇ ಜಾಸ್ತಿ ಯೂಸ್ ಮಾಡಬಹುದು ನಾವು. ಯಾಕಂದ್ರೆ ಸ್ಮೃತಿ ಮಂದನ ಇವತ್ತು ಮಾಡಿದಿರುವಂತಹ ಟ್ವೀಟ್ ನ ನೋಡಿದ್ರೆ ಪಲಾಶ್ ಸಂಪೂರ್ಣವಾಗಿ ಸ್ಮೃತಿ ಮಂದನ್ನ ಅವರಿಗೆ ಕಳೆದ 5 ವರ್ಷಗಳಿಂದನೂ ಕೂಡ ಮೋಸ ಮಾಡ್ಕೊಂಡೇ ಬಂದಿದ್ರು ಅನ್ನೋದು ಸಾಬೀತಾಗಿದೆ. ನೋಡಿ, ಸ್ಮೃತಿ ಮಂದನ ನೇರವಾಗಿ ಅಂದ್ರೆ ಈಗ ಒಂದು 5-6 ವಾರಗಳಿಂದ ಇದು ತುಂಬಾ ಊಹಾಪೋಹ ನಡೀತಾನೆ ಇತ್ತು. ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯ್ತು, ಮದುವೆ ಹಿಂದಿನ ದಿನಾನೇ ಎಲ್ಲ ಮುರಿದೋಯ್ತು. ಅದಾದ ನಂತರ ಎಂಗೇಜ್ಮೆಂಟ್ ರಿಂಗ್ ನ ತೆಗೆದಿಟ್ರು. ಆಮೇಲೆ ಎಲ್ಲಾ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಂತಹ ಪಲಾಶ್ ಜೊತೆಗೆ ಇದ್ದಂತ ಎಲ್ಲಾ ಫೋಟೋಸ್ ಗಳನ್ನ ಡಿಲೀಟ್ ಮಾಡಿದ್ರು. ಒಂದು ಕನ್ಫ್ಯೂಷನ್ ಇತ್ತು. ಯಾಕಂದ್ರೆ ಪಲಾಶ್ ತಾಯಿ ಕೂಡ ಹೇಳಿದ್ರು, ಇಲ್ಲ ಅವ್ರ ತಂದೆಗೆ ಹುಷಾರಿಲ್ದೇ ಇರೋ ಕಾರಣಕ್ಕಾಗಿ ನಾವು ಮದುವೆನ ರದ್ದು ಮಾಡಿದೀವಿ ಅಂತ. ಬಟ್ ಇಲ್ಲಿ ಸ್ಮೃತಿ ಮಂದನ್ನ ಈಗ ಈ ಎಲ್ಲಾ ಒಂದು ವಿಷಯಕ್ಕೂ ಕೂಡ ತೆರೆ ಎಳೆದಿದ್ದಾರೆ. ಇನ್ ಪಲಾಶ್ಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋದ್ರ ಮೂಲಕ ಇನ್ನೊಂದು ವಿಷಯ ನಾವಿಲ್ಲಿ ಗಮನ ವಹಿಸ್ಬೇಕು ಅನ್ನೋದು, ಸ್ಮೃತಿ ಮಂದನ ಇದು ತಮ್ಮ ಖಾಸಗಿ ವಿಷಯ ಆಗಿದ್ದು ನಾನು ಇನ್ ಮುಂದೆ ಕ್ರೀಡೆಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತೀನಿ, ದಯವಿಟ್ಟು ಯಾರು ಕೂಡ ಇದನ್ನ ಕೆದಕೋಕ್ ಹೋಗ್ಬೇಡಿ, ಇದು ನನ್ನ ಪ್ರೈವೇಸಿ ವಿಷಯ ಅನ್ನೋದ್ರ ಮೂಲಕ ನಾವು ಕೂಡ ಇದರಿಂದ ನಾನು ಹೊರಗಡೆ ಬರ್ಬೇಕು ಅನ್ನೋದನ್ನ ನಿರೂಪಿಸ್ಕೊಟ್ಟಿದ್ದಾರೆ. ಒಂದ್ ಲೆಕ್ಕಾಚಾರದಲ್ಲಿ ಇವತ್ತಿನಿಂದ ಹೊಸ ಸ್ಮೃತಿ ಮಂದನ ಅವ್ರನ್ನ ನೋಡೋದಕ್ಕೆ ನಮ್ಗೆ ಕಾಣ್ ಸಿಗತ್ತೆ. ಆ ಎಲ್ಲಾ ಹಳೆ ನೆನಪುಗಳನ್ನ ಬಿಟ್ಟಾಕ್ತಾರೆ. ಅದ್ರ ಜೊತೆಗೆ
ಭಾರತ ಕ್ರಿಕೆಟ್ ತಂಡದ ಆಡಿ ಅನೇಕ ಪ್ರಶಸ್ತಿಗಳನ್ನ ನಾನು ಗೆಲ್ಬೇಕು ಅಂತ ಅನ್ಕೊಂಡಿದ್ದೀನಿ, ಆ ಕಡೆಗೆ ಹೆಚ್ಚಿನ ಒಲವನ್ನ ತೋರಿಸ್ತೀನಿ ಅನ್ನೋದ್ರ ಮೂಲಕ ತಮ್ಮ ಸಂಬಂಧಕ್ಕೆ ಎಳ್ಳು ನೀರು ಬಿಟ್ಟಂಗೆ ಆಗಿದೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತ ಇನ್ನೊಂದು ವಿಚಾರ ಅಂತಂದ್ರೆ, ಏನು ಪಲಾಶ್ ಇದ್ದಾರೆ ಅವರ ವಿರುದ್ಧ ಅವ್ರೇನು ತಮ್ಮ ಪ್ರೇಯಸಿ ಜೊತೆಗೆ ಆದಂತಹ ಚಾಟ್ಗಳಾಗಿರ್ಬೋದು ಮತ್ತು ಕೆಲವೊಂದು ವಿಡಿಯೋಸ್ ಫೋಟೋಸ್ಗಳು ಕೂಡ ಹರಿದಾಡಿದ್ವು. ಅವು ಎಲ್ಲವೂ ಕೂಡ ನಿಜ ಅನ್ನೋದು ಈ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಮೂಲಕ ಗೊತ್ತಾಗಿದೆ. ಯಾಕಂದ್ರೆ ಯಾವುದೇ ರೀತಿಯಾದಂತಹ ಮಾಹಿತಿ ಬಿಟ್ಕೊಟ್ಟಿಲ್ಲ ಸ್ಮೃತಿ ಮಂದನ. ಈ ತರ ಆಯ್ತು, ಅವ್ನು ಹೀಗ್ ಮಾಡಿದ, ಆ ಕಾರಣಕ್ಕಾಗಿ ಮದ್ವೆ ರದ್ದಾಗಿದೆ, ಈ ರೀತಿಯಾದಂತಹ ಮಾಹಿತಿ ಕೊಟ್ಟಿಲ್ಲ. ಬಟ್ ಎಲ್ಲೂ ರದ್ದಾಗಿದೆ ಅನ್ನುವಂತ ಮೂಲಕ ಖಂಡಿತವಾಗ್ಲೂ ಅವ್ರು ಮಾಡಿದ ಮೋಸನೇ ಅವ್ರು ಇಲ್ಲಿ ಎತ್ತಿ ಹಿಡಿದಿದ್ದಾರೆ, ಅದ್ರಲ್ಲಂತೂ ಡೌಟ್ ಇಲ್ಲ. ಇನ್ನೊಂದು ವಿಚಾರ ಅಂತಂದ್ರೆ, ಸ್ಮೃತಿ ಮಂದನ್ನ ತಂದೆಗೆ ಆರೋಗ್ಯದಲ್ಲಿ ಸಮಸ್ಯೆ ಅವತ್ತು ಆಗಿತ್ತಾ ಇಲ್ವಾ ಅನ್ನೋದು ಒಂದು ಪ್ರಶ್ನೆ. ಯಾಕೆಂದ್ರೆ ಈ ರೀತಿಯಾದಂತಹ ಫೋಟೋಸ್ಗಳು ಮತ್ತೆ ಚಾಟ್ಗಳು ಏನು ವೈರಲ್ ಆಯ್ತು, ಆ ಒಂದು ಕಾರಣಕ್ಕಾಗಿ ಮದುವೆ ನಿಲ್ಲಿಸಬೇಕಾಗಿತ್ತು. ಮದುವೆ ನಿಲ್ಲಿಸೋದಕ್ಕೆ ಒಂದು ಕಾರಣ ಬೇಕಾಗಿತ್ತು. ಆಗ ಈ ಒಂದು ನಾಟಕವನ್ನ ಆಡಿ ಈ ಒಂದು ಮದುವೆನ ನಿಲ್ಲಿಸಿದ್ರು ಅನ್ನುವಂತ ಮಾಹಿತಿ ಕೂಡ ಇದೆ. ಅದ್ರ ಜೊತೆಗೆ ತಂದೆಯವ್ರಿಗೂ ಕೂಡ ಯಾವುದೇ ರೀತಿಯಾದಂತಹ ಹೃದಯಾಘಾತ ಆಗಿಲ್ಲ ಅನ್ನುವಂತ ಕೆಲವೊಂದು ಮಾಹಿತಿಗಳು ಇದಾವೆ. ಬಟ್ ಪಲಾಶ್ ಕೂಡ ಆವತ್ತು ಆಸ್ಪತ್ರೆಗೆ ಸೇರಿದ್ರು, ಆಮೇಲೆ ಸ್ಮೃತಿ ಮಂದನ್ನ ತಂದೆ ಕೂಡ ಆಸ್ಪತ್ರೆಗೆ ಸೇರಿದ್ದು. ಇವೆಲ್ಲವೂ ನೋಡ್ತಾ ಇದ್ರೆ ಸ್ಮೃತಿ ಮಂದನ್ನ ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಪಲಾಶ್ ಮಾಡಿದಂತ ಮೋಸಕ್ಕೆ ಅವರು ಈಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ, ಸಂಬಂಧಕ್ಕೆ ಎಳ್ಳು ನೀರು ಬಿಟ್ಟಿದ್ದಾರೆ. ಇಲ್ಲಿ ದಿವ್ಯಾ ಪಾಟೀಲ್, ಈ ರೀತಿಯಾದಂತಹ ಘಟನೆಗಳನ್ನ ನಾವು ಸಾಕಷ್ಟು ನೋಡ್ತಾ ಇರ್ತೀವಿ. ಅಂದ್ರೆ ಎಲ್ಲೋ ಒಂದು ಕಡೆ ನಂಬಿಸಿ ಮೋಸ ಮಾಡುವಂತಹ ಘಟನೆಗಳಿವು. ಸೊ ಇದೊಂದು ಎಕ್ಸಾಂಪಲ್ ಆಗುತ್ತಾ ಅಂತ ಹೇಳಿ, ಅಂದ್ರೆ ಇನ್ನು ಯುವತಿಯರು ಯಾವ ರೀತಿಯಾಗಿ ಇರಬೇಕು ಅಂತ ಹೇಳಿ. ನಿಜ, ಸ್ಮೃತಿ ಮಂದನ್ನ ಅಂತ ಭಾರತದ ತುಂಬಾ ಶ್ರೇಷ್ಠವಾದಂತ ಕ್ರೀಡಾಪಟು. ಆಕ್ಚುಲಿ ಈಗಿನ ಟ್ರೆಂಡ್ ಅಲ್ಲಿ ನೋಡ್ತಾ ಹೋದ್ರೆ ಸ್ಮೃತಿ ಮಂದನ್ನಾಗಿರುವಂತಹ ಫ್ಯಾನ್ ಕ್ರೇಜ್ ಬೇರೆ ಯಾವ ಆಟಗಾರ್ತಿಗಳಿಗೂ ನಾವು ನೋಡಲ್ಲ. ಇವರಿಬ್ರು ಕೂಡ ಕಳೆದ 5 ವರ್ಷಗಳಿಂದಲೂ ಕೂಡ ರಿಲೇಶನ್ಶಿಪ್ ಅಲ್ಲಿ ಇದ್ರು. ಮತ್ತೆ ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋಸ್ ವಿಡಿಯೋಸ್ ಗಳನ್ನ ಕೂಡ ಹಂಚ್ಕೊಂಡಿದ್ರು. ನೋಡಿ, ಈ ಒಂದು ವಿಶ್ವಕಪ್ ಗೆದ್ದ ತಕ್ಷಣ ಅವ್ರಿಗೆ ಒಂದು ರಿಂಗ್ ನ ತೊಡಸ್ತಾರೆ. ಅದು ಕೂಡ ಯಾವ ವಿಶ್ವಕಪ್ ಗೆದ್ದಿದ್ರಲ್ಲ ಆ ಒಂದು ನೆಲಕ್ಕೆ ಹೋಗಿ ಆ ಒಂದು ಕ್ರೀಡಾಂಗಣದಲ್ಲಿ ಒಂದು ರಿಂಗ್ ನ ತೋರಿಸ್ತಾರೆ. ಇವ್ರಿಬ್ರು ಜೋಡಿ ನೋಡಿ ಎಷ್ಟೋ ಜನ ವಾವ್ ಎಂತ ಜೋಡಿ ಅಲ್ವಾ, ಈ ತರ ಇರಬೇಕು ಜೋಡಿ ಅಂತ ಹೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಬಟ್ ಹಿಂದ್ಗಡೆ ಆದಂತಹ ಒಂದು ರೀತಿ ನೋಡಿದ್ರೆ ಖಂಡಿತವಾಗ್ಲು ಯಾವ ಹುಡುಗರನ್ನಪ್ಪ ನಂಬೋದು ಅಥವಾ ಯಾವ ಹುಡುಗಿರ್ನ ನಂಬೋದು, ಯಾರು ಯಾವಾಗ ಮೋಸ ಮಾಡ್ತಾರೆ ಅನ್ನೋದು ಗೊತ್ತಿಲ್ವಲ್ಲ. ಇಂತ ಒಂದು ಅದ್ಭುತವಾದಂತ ಹುಡುಗಿ ಇದ್ರು, ಇಷ್ಟೊಂದು ಒಳ್ಳೆ ಹುಡುಗಿ ಆಗಿದ್ರು, ಇಂತ ಸಿನ್ಸಿಯರ್ ಹುಡುಗಿ ಇದ್ದಾಗ ಇವ್ರ ಹಿಂದೆ ಒಂದು ಮೋಸ ಮಾಡ್ತಾರಲ್ಲ, ಇಂತಹ ವ್ಯಕ್ತಿಗಳಿಗೆ ನಿಜವಾಗ್ಲೂ ಶಿಕ್ಷೆ ಆಗ್ಬೇಕು ಅಂತ ಅನ್ಕೊಳ್ಳೋದು ಇದು ಸಾಮಾನ್ಯವಾದ ಮೋಸ ಅಂತವಲ್ಲ. ಸ್ಮೃತಿ ಮಂದನ ಇವ್ರು ಇಷ್ಟಕ್ಕೆ ಬಿಡ್ತಾ ಇದ್ದಾರೆ. ಬಟ್ ಬೇರೆ ಯಾರಾದ್ರೂ ಹುಡುಗಿ ಆಗಿದ್ರೆ ಪಲಾಶ್ಗೆ ಒಂದು ಒಳ್ಳೆ ತಕ್ಕ ಪಾಠವನ್ನ ಕಲಿಸ್ಬೇಕಾಗಿತ್ತು. ಅದನ್ನ ಮುಂದಿನ ದಿನಗಳಲ್ಲಿ ಮಾಡ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಬಟ್ ಇಂತಹ ಒಬ್ಬ ಮನಸ್ಥಿತಿ ಇಟ್ಕೊಂಡಿರುವಂತಹ ಹುಡುಗನ್ನ ನಾನು ಇಷ್ಟ ದಿನ ಪ್ರೀತಿಸಿದೀನಿ ಅನ್ನುವಂತಹ ಒಂದು ಕೊರಗಿನಲ್ಲಿ ಇರ್ತಾರೆ ಅಂತ ಅನ್ಕೋತೀನಿ ಸ್ಮೃತಿ ಮಂದನ. ಇದು ಅವರ ಆಟದ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಇದು ಕೇವಲ ವೈಯಕ್ತಿಕ ಆಗದೇನೆ ಮುಂದಿನ ದಿನಗಳಲ್ಲಿ ಅದು ಸಾಮಾಜಿಕ ಜೀವನದಲ್ಲಿ ಇರೋದ್ರಿಂದ ಅನೇಕ ಜನರು ಪ್ರಶ್ನೆಗಳನ್ನ ಕೇಳೋದಾಗಿರ್ಬೋದು ಅಥವಾ ಕೆಲವೊಬ್ರು ಕೆಟ್ಟ ಮನುಷ್ಯನವರು ಕಾಡಿಸೋದಾಗಿರ್ಬೋದು. ಈ ರೀತಿಯಾಗಿ ಮಾಡೋದ್ರಿಂದ ಅವರ ವೈಯಕ್ತಿಕ ಜೀವನದ ಜೊತೆಗೆ ಆಟದ ಮೇಲೂ ಪ್ರಭಾವ ಬೀರಬಹುದು. ಹಾಗೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ಯಾವುದೇ ಒಂದು ಹುಡುಗಿ ಒಬ್ಬ ವ್ಯಕ್ತಿನ ನೋಡಿ ಪ್ರೀತಿಸೋದನ್ನ ಅಷ್ಟೇ ಅಲ್ಲ, ಆತನ ಬ್ಯಾಕ್ ಗ್ರೌಂಡ್ ಏನು, ಆತ ಏನ್ ಮಾಡ್ತಾ ಇದ್ದಾನೆ, ಆತನ ನಡವಳಿಕೆ ಹೇಗಿದೆ, ಮುಂದೆ ಇದ್ರೂ ಕೂಡ ಆತ ಹಿಂದೆ ಏನ್ ಮಾಡ್ತಾ ಇದ್ದಾನೆ ಅನ್ನೋದನ್ನ ತಿಳ್ಕೊಳ್ಳೋದು ಈ ಒಂದು ಪ್ರಕರಣದಿಂದ ಒಂದು ಮನದಟ್ಟಾಗತ್ತೆ ದಿವ್ಯಾ. ಓಕೆ, ಥ್ಯಾಂಕ್ ಯು ಪಾಟೀಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಟ್ವೀಟ್ ಅನ್ನ ಮಾಡಿದ್ದಾರೆ ಸ್ಮೃತಿ ಮಂದನ. ಪಲಾಶ್ ಮದುವೆ ಏನು ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ತಮ್ಮ ಜೀವನದ ಬಗ್ಗೆ ಸಾಕಷ್ಟು ಊಹಾಪೋಹಗಳೆಲ್ಲವೂ ಕೂಡ ಹಬ್ಬಿದೆ. ಹಾಗಾಗಿ ನಾನೊಬ್ಬ ಖಾಸಗಿ ವ್ಯಕ್ತಿಯಾಗಿದ್ದು ಅದನ್ನು ಹಾಗೆ ಇಡೋದಕ್ಕೆ ಬಯಸ್ತೇನೆ ಅನ್ನುವಂತಹ ಟ್ವೀಟ್ ಮಾಡಿದ್ದಾರೆ.